ಕರೆಯೋ
ಕರುಳತೆ ಸುಮಕೋ ಮಲನಿ ಸೀತಾ ಕರುಳತೆ ಸುಮಕೋ ಮಲನಿ ಆನಂದದ ನೆನಪು ತುಂಬಿರಲು ಭಾರತ ಸಮರ ಸಮರ ಒದಗಿ ಬಂದಿರುವುದೀಗ ಭಾರತ ಸಮರ ಒದಗಿ ಬಂದಿರುವುದೀಗ ಭಾರತ ಸಮರ ಒದಗಿ ಬಂದಿರುವುದೀಗ ಭಾರತ ಸಮರ ಒದಗಿ ಬಂದಿಗುವುದೀಗ ಅರುಗಳು ನಾನಿಂದು ಸಾಧಿಸಿ ಬಂದೆ ಅರುಗಳು ನಾನಿಂದು ಸಾಧಿಸಿ ಬಂದೆ ಅರನಿಪಾಮಿಗೆ ಪ್ರೇಮದ ಕರೆಯೋ ಹಾಗಾದ್ರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಹಾಯವಲ್ಲ ಪ್ರೀತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿತ್ಯ ಅತ್ಯಾಚಾರ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪ ಇನ್ನು ಮುಂತಾದವರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟೊಂದು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ ಅನಂತ ಪ್ರಳಯ, ಅಸೀಮ ಧ್ವಂಸ ರೂಪಿಸುವುದು.
ಧರ್ಮ ಭೂಮಿ ಭಾರತವು ಧನ್ಯವಾದುದೇ ಕಾಣೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಭಯವಿದೇಕೆ ಕಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ರುಕ್ಮಿಣಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಇದೆಂಥ ಯುದ್ಧ? ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಈ ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು ರುಕ್ಮಿಣಿ. ವೀರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವುದು. ಕುರುಕ್ಷೇತ್ರ ಧೂಳಿಯ ಒಂದೊಂದು ರಕ್ತಕಣ ರಸವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವನು ರುಕ್ಮಿಣಿ. ಆ ಬೀಜವು ಮರವಾಗಿ ವಿಜ್ಞಾನ, ದರ್ಶನ, ರಾಜನೀತಿ, ಧರ್ಮ ಇನ್ನು ಮುಂತಾದ ಅನರ್ಘ್ಯ ಫಲಗಳನ್ನು ಈ ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಲ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅಭಯವನ್ನು ಛೇದಿಸಿದ ಹೊರತಾಗಿ ಮತ್ತೆ ಆ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಕ್ಕೀಗ ಅಂಥ ಅವಸ್ಥೆಯು ಉಂಟಾಗಿದೆ. ಪ್ರಬದ್ಧರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಕುರುಕ್ಷೇತ್ರ ರಕ್ತಾಶದಿಂದ ಹೋಗಲಾಡಿಸಲು ಧರ್ಮರಾಜ್ಯ ಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸುವುದು. ಆದರೆ ನಾನೀಗಲೇ ಹಸ್ತಿನಾವತಿಗೆ ಹೋಗುವೆನು. ಆದರೆ ಈ ನನ್ನ ಕೊನೆ ಪ್ರಯತ್ನವೂ ಸಹ ವಿಫಲವಾಗುವುದು ರುಕ್ಮಿಣಿ. ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇನು?
ಸುಂದರೇ ಬಲು ಸುಂದರೇ ಏನಿ ಮಗನ ಅನಾರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಗಳ ನರ್ತನವೇ ಅನಾರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಗಳ ನರ್ತನವೇ ಆನಂದದ ಸುದಯ ಚೆಲುವೆ ಆನಂದದ ಸುದಯ ಬೀರುವ ಸುಂದರಿ ಆನಂದದ ಸುದಯ ಬೀರುವ ಸುಂದರಿ ಮಧುಮಾಧುರಿ ಸುರ ಸುಂದರಿ ಕರುಣಾಕರಿ ಮಧುಮಾಧುರಿ ಸುರ ಸುಂದರಿ ಕರುಣಾಕರಿ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಏನಿ ಮಾತಾನಂದವೇ ಸ್ವಾಮಿಗೆ ಏನಿ ಸಂಭ್ರಮದಂದವೇ ಬದುಕಂದವೇ ಏನಿ ಮಾತಾನಂದವೇ ಏನಿ ಮಗಾನಂದವೇ ಮಗಾನಂದವೇ ಏನಿ ಮಗಾನಂದವೇ ಮೊರೆ ಕೇಳಿನಿ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ ಪರಮಾತ್ಮ ಜನಾರ್ದನ ವಸುದೇವ ವಸುದೇವ ಜನಾರ್ದನ ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ ಜನಾರ್ದನ
ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಜನಾರ್ದನ, ನಾ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತೋರೆಯ. ಪರಮಾತ್ಮ, ವಾಸುದೇವ, ಜನಾರ್ದನ, ನೀರಜಲೋಚನ ದರ್ಶನ ತೋರೆ ಮೊರೆ ಕೇಳಿ ನೀ ಬಾರೆಯ ಮುರಾರಿ. ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ವಾಸುದೇವ, ಮೊರೆ ಕೇಳಿ ನೀ ಬಾರೆಯ. ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನೀನು ನಿನ್ನ ದಿವ್ಯ ದರ್ಶನವನ್ನು ನನ್ನ ಕಣ್ಣುಗ ಅಂಗಳಕ್ಕೆ ತಂದು ಎಂದು ನನ್ನ ಜನ್ಮ ಸಾರ್ಥಕಪಡಿಸುವೆಯ ತಂದೆ. ಓಹೋ, ಪರಮಾತ್ಮನ ಈ ದಿನ ದುರ್ಯೋಧನನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗವಾಗಿಯೇ ಹೋಗುವನಂತೆ. ದಯಾಮಯ, ಸಕಲ ಭೋಗ ಭಾಗ್ಯಗಳೊಡನೆ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವೆಯಾ ಪ್ರಭು? ಹಲವಾರು ವರ್ಷಗಳಿಂದಲೂ ಘೋರ ತಪಸ್ಸನ್ನು ಆಚರಿಸಿದ ಮುನಿಪುಂಗವಾದಿಗಳಿಗೂ ಅಗೋಚರನಾದ ನೀನು ಈ ನಿನ್ನ ಅಣುಸ್ವರೂಪಿಯಾದ ನನಗೆ ಕಾಣಿಸುವೆಯಾ ಪ್ರಭು? ಪರಮಾತ್ಮ, ನಿನ್ನನ್ನು ನೋಡಿ ಸಿದ್ಧಿ ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ಈ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಇದೇನಿದು? ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿದೆಯಲ್ಲ. ಅದಾವ ಮಹಾನು ಪುರುಷನಿರಬಹುದು, ಯೋಗ ಶ್ರೇಷ್ಠನೋ, ಭಕ್ತ ವತ್ಸಲನೋ, ನನ್ನ ಆರಾಧ್ಯ ದೇವ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ಹೌದು ಹೌದು, ನನ್ನ ಊಹೆಯು ನಿಜವಾಯಿತು. ಜನಾರ್ದನ, ವಾಸುದೇವ, ಬಂದೆಯ ತಂದೆ? ಪರಮಾತ್ಮ, ವಾಸುದೇವ, ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಸಹಸ್ರ ವಂದನವಯ್ಯ
ಸರಜಿಜಾಕ್ಷ ಸಹಸ್ರವಂದನವಯ್ಯ ಸರಜಿಜಾಕ್ಷ ಲಕ್ಷ್ಯವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ವಾಸುದೇವ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಅಂಧಕಾರ ಮನದೆ ಪರಮಾತ್ಮ ವಾಸುದೇವ ಅರಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪಾಲ ಕಡಲಳು ಲೀಲೆಯಿಂದಾಡುವ ಲೋಲ ಲೋಚನನೆ ಬಂದೆಯ ಪಾಲ ಕಡಲಳು ಲೀಲೆಯಿಂದಾಡುವ ಲೋಲ ಲೋಚನನೆ ಬಂದೆಯ ಕಡು ಶಿಲೆಯಾದ ಜಗನ್ನ ಕಡೆದು ಹರಿಯೇ ಪರಮಾತ್ಮ ಕಡು ಶಿಲೆಯಾದ ಜಗನ್ನ ಕಡೆದು ಹರಿಯೇ ಕಡು ಶಿಲೆಯಾದ ಜಗನ್ನ ಕಡೆದು ಹರಿಯೇ ಕಡು ಶಿಲೆಯಾದ ಜಗನ್ನ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳ ಮರು ಕೇಳಿ ದುರುಳ ಹಿರಣ್ಣನ ಕರುಳನ್ನು ಕೊರಳಿಗೆ ಧರಿಸಿದೆಯ ತರಳ ಮರು ಕೇಳಿ ದುರುಳ ಹಿರಣ್ಣನ ಕರುಳನ್ನು ಕೊರಳಿಗೆ ಧರಿಸಿದೆಯ ಕರಿಯ ಮರು ಕೇಳಿ ಹರಿಯುತ್ತಾ ಬಂದು ಮಕರೆಯ ಸೊರೆಯನ್ನು ಬಿಡಿಸಿದೆಯ ಕರಿಯ ಮರು ಕೇಳಿ ಹರಿಯುತ್ತಾ ಬಂದು ಮಕರೆಯ ಸೊರೆಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪವು ನಿನ್ನೆಯ ಹರಿ ಅನಂತ ಗುಣ ರೂಪವು ನಿನ್ನ ಚರಣವನ್ನು ಮನ ಬೆಳಗ್ಗೆ ನಮಿಸುವೆ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿ ದೊರೆತಂತೆಯೂ ಈ ದೀನನ ಮರೆಯನ್ನಾಲಿಸಿ ದರ್ಶನವನ್ನಿಟ್ಟಿಯಲ್ಲ ಪ್ರಭು ದೇವ ಧನ್ಯನಾದನು ದೇವ ಧನ್ಯನಾದನು ಈ ನಿಮ್ಮ ಸ್ಪಾದಸ್ಪದದಿಂದ ನನ್ನ ಕುಟೀರವು ಪಾವನವಾಯಿತು ದೇವ ಧನ್ಯನಾದನು ನನ್ನ ಜನ್ಮ ಸಾರ್ಥಕವಾಯಿತು ಇದೋ ನಿನಗೆ ಅನಂತ ಅನಂತ ನಮಸ್ಕಾರಗಳು ನಿನಗೆ ಮಂಗಳವಾಗಲಿ ಮೇಲೇಳುವುದುರ ಪರಮಾತ್ಮ ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ ಮಾರ್ಗಾಯಾಸವಾಗಿ
ಬಹಳ ಬಳಲಿರುವೆನು. ಅಕ್ಕ ಕಲ್ಸ್ 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 ಸಾಕು, ಹೋಗಿ ಹೋಗಿ ಸರ್. ಮಾಡಿ ಮಾಡಿ ವಿದುರ, ಪರಮಾತ್ಮ. ನಿನ್ನ ಕೊಂಡಾಟವು ಆಗಿರಲಿ, ಮಾರ್ಗಾಯಾಸವಾಗಿ ಬಹಳ ಬಳಲಿರುವೆನು. ಏನಾದರೂ ಆಹಾರವಿದ್ರೆ ಕೊಡೆಯ. ಪರಮಾತ್ಮ, ಸಕಲ ಲೋಕಗಳನ್ನೇ ತನ್ನ ಹೃದಯದ ಮಧ್ಯಭಾಗದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುವ ನಿನಗೆ ಈ ಪಾಮರನಾದ ನಾನು ಏನನ್ನು ಕೊಡಲಯ್ಯ. ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಪರಮಾತ್ಮ, ವಾಸುದೇವ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನೀ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗತಿ ಅಪಾರ, ನಿನ್ನ ಕೀರ್ತಿಗೆ ಇದುವೆ ಆಧಾರ. ವಿದುರ, ನಿನ್ನೀ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ, ನಿನ್ನ ಕೀರ್ತಿಗೆ ಇದುವೆ ಆಧಾರ. ಪರಮಾತ್ಮ, ವಾಸುದೇವ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ಜಯಿಸಿ ವಿದುರ, ಕಾಮ ಕ್ರೋಧ ಮದ ನಿನ್ನಯ ತ್ಯಜಿಸಿ ಕಾಮ ಕ್ರೋಧ ಮದ ನಿತ್ಯವ ತ್ಯಜಿಸಿ ಕ್ಷೀರದಿಂದಲ ನೀ ಜೀವಿಸುತ್ತಿರುವೆ. ವಾಸುದೇವ, ಕ್ಷೀರದಿಂದಲ ನೀ ಜೀವಿಸುತ್ತಿರುವೆ. ಧರೆಯೊಳು ಮನುಜರು ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸರಿಸಮರೆ. ಧರೆಯೊಳು ಮನುಜರು ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸರಿಸಮರೆ. ಇದನ್ನರಿಯದ ನೀ ಪಾಮರನಂತೆ. ಇದನ್ನರಿಯದ ನೀ ಪಾಮರನಂತೆ. ವಿದುರ, ನಿನ್ನೀ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ, ನಿನ್ನ
ಪರಮಾತ್ಮ. ನೀನೇನು ಸಾಮಾನ್ಯನೇ. ಹಲವಾರು ವರ್ಷಗಳಿಂದ ಈ ಪರ್ಣಕುಟೀರದಲ್ಲೇ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯು ನಾನು ಚೆನ್ನಾಗಿ ಬಲ್ಲೆ ವಿದುರ. ವಿದುರ, ಪರಮಾತ್ಮ. ಅದಿರಲಿ, ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪರಮಾತ್ಮ. ಏನು? ಗೋಮಾತೆಯ ಕ್ಷೀರವೇ? ಗೋಮಾತೆಯ ಕ್ಷೀರವೆಂದರೆ ನನಗೆ ಬಹುಪ್ರಿಯವಲ್ಲವೇ ವಿದುರ? ಹೋಗುವಿದಿರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಆ ಗೋಮಾತೆಯ ಕ್ಷೀರವು ನನ್ನ ಹೆಂಜಲಾಗಿರುವುದು ಪರಮಾತ್ಮ. ವಿದುರ, ಹಿಂದೆ ಶಬರಿಯು ಆಯ್ದು ಕಚ್ಚಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಕುಚೇಲನು ನನಗಾಗಿ ತಂದಿದ್ದ ಅವಲಕ್ಕಿಯ ಸಾರವನ್ನು ಇನ್ನು ನನ್ನ ನಾಲಿಗೆಯು ಮರೆತಿಲ್ಲ. ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅವೆರಡಕ್ಕಿಂತಲೂ ಬಹು ಪ್ರಿಯವಾದುದು ವಿದುರ. ಹೋಗು ವಿದುರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಪರಮಾತ್ಮ, ಆ ಕ್ಷೀರವನ್ನು ನಿನ್ನ ನೈವೇದ್ಯಕ್ಕೆಂದು ಇಟ್ಟಿದ್ದು ನಿನ್ನ ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ಅದನ್ನು ನಾನೇ ಸೇವಿಸಿಬಿಟ್ಟೆ ಪರಮಾತ್ಮ. ಏನು? ನನಗರ್ಪಿಸಿ ಎಲ್ಲವನ್ನೂ ನೀನೇ ಸೇವಿಸಿಬಿಟ್ಟೆ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನೇ ತೆಗೆದುಕೊಂಡು ಬಾವಿದ್ರ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುವೆಯೋ ಪರಿಹಾಸ್ಯ ಮಾಡಿವೆಯೋ ಆಗಬಹುದು ಪರಮಾತ್ಮ. ವಿದುರ, ಏಕೆ ಈ ರೀತಿ ಚಡಪಡಿಸುತ್ತಿರುವೆ? ಪರಮಾತ್ಮ, ತೆಗೆದುಕೊಳ್ಳಿ ಪರಮಾತ್ಮ. ವಿದುರ, ಪರಮಾತ್ಮ, ಎಂತಹ ಸುಳ್ಳುಗಾರನೆಯ ನೀನು! ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳು ಹೇಳುವೆಯಾ? ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿನಾಲಿಗೂ ನೆನೆಯುವುದಿಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ನಿನ್ನಲ್ಲಿರುವ ಕ್ಷೀರ ಪಾತ್ರೆಯು ಎಂದೂ ಬತ್ತುವುದಿಲ್ಲ. ಇದೋ ನೋಡು. ಪರಮಾತ್ಮ, ನೀನು ಕೊಟ್ಟ ಕ್ಷೀರದಿಂದ ಮನಸ್ಸು ತೃಪ್ತಿಯಾಗಿ ಉಳಿದ ಕ್ಷೀರವು ಹೇಗೆ ಒಳೆಯಾಗಿ ಹರಿಯುತ್ತಿರುವುದು ಪರಮಾತ್ಮ, ವಾಸುದೇವ, ಜನಾರ್ದನ. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿಮನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಪರಮಾತ್ಮ. ಸಾಗರಾಜಯನ ಶಿವ ಸಾಗರಾಜಯನ.
ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯವು ಬಲು ಅಮರ ಪಾಮರಗಳನ್ನೇ ಕರುಣೆಯ ತೋರಿಹ ಪಾಮರಗಳನ್ನೇ ಕರುಣೆಯ ತೋರಿಸ ತಾಮಸ ನೀಗಿದ ದಾಮೋದರ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನಿನ್ನ ಮಹಿಮೆಯನ್ನು ಆ ತಾಯಿ ಯಶೋಧರ ಮಾತೆಯೊಬ್ಬಳೆ ಹರಿಯವಳ್ಳವಳು. ಈ ಪಾಮರನಾದ ನಾನು ಹೇಗೆ ಅರಿಯಲು ಸಾಧ್ಯಪ್ಪ? ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಇಂದು ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನನ ರಾಜಸಭೆಗೆ ತೆರಳುವೆನು. ಪರಮಾತ್ಮ, ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುತ್ತಿರುವುದೇನೋ ಶ್ಲಾಘನೀಯವಾದುದು. ಆದರೆ ಅವರನ್ನು ಕೈ ಬಿಡದಂತೆ ಕಾಪಾಡುವ ಬಾರು ನಿನ್ನದೇ ಪರಮಾತ್ಮ. ವಿದುರ, ದುರ್ಯೋಧನನು ಪಾಂಡವರಿಗೆ ತಾನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ವಾಸುದೇವ, ಹೃದಯ ಸೋತರು ಸ್ವಧರ್ಮದೊಳಿರಲು, ಹೃದಯ ಸೋತರು ಸ್ವಧರ್ಮದೊಳಿರಲು, ಅತಿವ್ಯತೆ ಇದ್ದರು ಗುರುನಂದನರು. ಅತಿವ್ಯತೆ ಇದ್ದರು ಗುರುನಂದನರು. ಸತ್ಯವಂತರಿಗೆ ಜಯವಲ್ಲವೆಗೆ, ಸತ್ಯವಂತರಿಗೆ ಜಯವಲ್ಲವೆಗೆ. ಕುಟಿಲ ಮತಿಗಳಿಗೆ ಶುಭವಿರುವುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲ ಗರ್ವದಿಂದರವ ಕುರುಕುಲವನ್ನು ಧರೆಯೊಳಿಸುವುದೇ. ನಾನೆಂದು ಬಲು ಗರ್ವದಿಂದರವ ಕುರುಕುಲವನ್ನು ಧರೆಯೊಳಿಸುವುದೇ. ಕೆಣಕಿ ಕೇಸರಿಯ ಬಡಲ ಜಂಬೂ ಕದನದಲ್ಲಿ ಜಯವನ್ನು ಗಳಿಸುವುದೇ. ಕೆಣಕಿ ಕೇಸರಿಯ ಬಡಕ ಜಂಬೂ ಕದನದಲ್ಲಿ ಜಯವನ್ನು ಗಳಿಸುವರೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಾಂತರಿವರ ದಪ್ಪತನಗೈಯುತ ಯುಧಿಷ್ಠರನಿಗೆ ಜಯ ಸ್ಥಿರಗೊಳಿಸೆನ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ. ವಿದುರ,
ಪಾಂಡವರನ್ನು ನಾನೆಂದಿಗೂ ಕೈಬಿಡುವುದಿಲ್ಲ. ದುರ್ಯೋಧನನ ರಾಜಸಭೆಗೆ ನೀನೂ ಸಹ ಬಾ. ಅಲ್ಲಿ ಹಿಂದೆಂದೂ ನಡೆಯದ ವಿಚಿತ್ರವಾದ ವೃತ್ತಾಂತವೊಂದು ನಡೆಯುವುದು. ನೀನು ನೋಡಿವೆಯಂತೆ ಇಡೀ ಜಗತ್ತೇ ನೋಡುವುದು. ವಿದುರ, ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನೂ ಹೊರಡಲೆ ವಿದುರ. ಆಗಬಹುದು ಪರಮಾತ್ಮ. ಪರಮಾತ್ಮ, ಆ ಪಾಂಡವರನ್ನು ಕಂಡರೆ ಎಷ್ಟು ಪ್ರೀತಿ, ಎಷ್ಟು ಮಮಕಾರ. ವಿದುರ, ಪರಮಾತ್ಮ, ಮರೆತಿದ್ದೆ. ನೀನು ಬರುವಾಗ ನಿನ್ನ ಬಳಿ ಇರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬರುವುದನ್ನು ಮಾತ್ರ ಮರೆಯಬೇಡ ವಿದುರ. ಆಗಬಹುದು ಪರಮಾತ್ಮ, ನಾವು ನಿಮ್ಮನ್ನೇ ಹಿಂಬಾಲಿಸುವೆ ಪರಮಾತ್ಮ. ಶಕುನಿ, ನಿನ್ನ ಶತ ಸಹೋದರರನ್ನು ಕೊಂದ ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪಥ ಕೈದೆಯಲ್ಲ. ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಶಪಥ? ಏನಾಯ್ತು ಶಕುನಿ ನಿನ್ನ ಪ್ರತಿಜ್ಞೆ? ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನ ಅಲ್ಲಗಳೆಯುತ್ತಿರುವ ಅಧಮ ಮರುಗಳೇ ಕದ ಏನೀ ಪ್ರಳಯಾಗ್ನೆಯ ಜ್ವಾಲೆ? ಅಖಂಡ ಭರತ ಖಂಡವನ್ನು ಕುಹಕ ಕುಕ್ಷಿಕತೆಯ ಪ್ರವೀಣ, ಮದ ಮಾತ್ಸರ್ಯದ ಮಹಾ 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 ನಿಪುಣ, ಈ ಸೇಡಿನ ಸರ್ಪ, ಈ ಸೇಡಿನ ಸರ್ಪ, ಈ ಸೌಬಲ ರಾಜ ಶಕುನಿಯ ಸಲ್ಲಾಪ ಗರಸ ಸಲ್ಲಾಪ ತದು. ಇನ್ನು ಮುಂದೆ ನನಗುಳಿದಿರುವ ದಾರಿಯು ದ್ವೇಷಕ್ಕೆ ದ್ವೇಷ, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು. ಕಡಿ ನನ್ನ ನುಡಿ ಬೇರಿಸದ ಬಿಡಚಲವ, ಡಂಬ ಕಡಿ ನನ್ನ ನುಡಿ ಬೇರಿಸದ ಬಿಡಚಲವ. ಆ ನಿನ್ನ ಕುರು ವಂಶದ ದಹನ, ಆ ನಿನ್ನ ಕುರು ವಂಶದ ದಹನ ಏನಾದರೂ ಉಳಿಸದ ಬಿಡಲ, ಏನಾದರೂ ಉಳಿಸದ ಬಿಡಲ. ಡಂಬ ಕಿಡಿ ನನ್ನ ನುಡಿ ಬೇರಿಸದ ಬಿಡಚಲವ. ಏರಿ ಸದಯನ ಕೊಂಡೆಯ ದ್ರೋಹಿ, ಏರಿ ಸದಯನ ಕೊಂಡೆಯ ದ್ರೋಹಿ, ಅಂದೆ ಶಕುನಿಯು ಶಪಥವ ಕಾದ, ಅಂದೆ ಶಕುನಿಯು ಶಪಥವ ಕಾದ. ಭಗ್ನ ಮಾರುಕರು ನಾಶವಗೈದೆ, ಭಗ್ನ ಮಾರುಕರು ನಾಶವಗೈದೆ. ಮಡಿದ ಅನುಜರಿಗೆ ಶಾಂತಿಯ ತರುವೆ, ಮಡಿದ ಅನುಜರಿಗೆ ಶಾಂತಿಯ ತರುವೆ. ದಂಬ ಕಿಡಿ ನನ್ನನ್ನು ಬೇರಿಸದ ಬಿಡಚಲವ, ಬಿಡಚಲವ, ಬಿಡಚಲವ. ಎಲವೋ ದುರಾಂಕಾರದ, ದುರಾಭಿಮಾನದ ದುಷ್ಟದುರದು ಯಾದನೆ ಕೇಳು. ನಾನು ನಿನ್ನಂತೆಯೇ 100 ಮಂದಿ ಸಹಾಯನೊಂದು ಕೊಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು
ಹಾಯಾಗಿ ಸುಖದ ಸುಪತ್ತಿಗೆಯಲ್ಲಿ ಮೆರೆಯಬಹುದಾಗಿತ್ತು. ಆದರೆ ಆದರೆ ಅವೆಲ್ಲವೂ ಗಾಳಿ ಗೋಪುರವಾದವು. ಗಾಳಿ ಗೋಪುರವಾದವು ಸುಯೋಧನ, ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲವೋ ಕಂಡ. ನಾನು ನಾನು ನಿನಗಿಂತಲೂ ಮಹಾ 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 ಪ್ರಚಂಡ. ಅಂತೆಯೇ ಈ ಶಕುನಿಯ ಇತಿಹಾಸದ ಭವಿಷ್ಯವು ಆಲಸ್ಯವಾಯಿತು ಎಂಬುದನ್ನು ತಿಳಿದು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರದಿಂದಲೇ ತ್ಯಜಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ಆರೋಗ್ಯನ್ನು ಅನುಸರಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡದಾರಿ ಹಿಡಿಸುತ್ತಲೇ ಬಂದೆ. ಇನ್ನು ಮುಂದೆ ನನಗುಳಿದಿರುವ ದಾರಿಯು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸುವೆನು. ದುರ್ಯೋಧನ, ನಿನ್ನನ್ನು ನೀರಿನಿಂದ ಹೊರಬಿದ್ದ ಮೀನಿನ ಹಾಗೆ ವಿಲವಿಲನೆ ಒದ್ದಾಡಿ ಸಾಯಬೇಕು. ಹೀಗೆ ನಿನ್ನನ್ನು ನರಳಿಸದೆ ಹೋದರೆ ನಾನು ಸೌಬಲ ರಾಜ ಶಕುನಿ ಅಲ್ಲ. ಈಗ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಜೋಲೆಯು ದಗದಗ ನೆದ್ದಿದೆ ದ್ವೇಷದ ಜೋಲ್ ಧರಿಸುತ್ತಿದೆ ನನ್ನ ದೇಹದಲ್ಲಿ. ನೆದ್ದಿದೆ ದ್ವೇಷದ ಜೋಲ್ ಧರಿಸುತ್ತಿದೆ ನನ್ನ ದೇಹದಲ್ಲಿ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದಂತೂ ಕುರುವಂತದರು. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದಂತೂ ಕುರುವಂತದರು. ದಗ ನೆದ್ದಿದೆ ದ್ವೇಷದ ಜೋಲ್ ಧರಿಸುತ್ತಿದೆ ನನ್ನ ದೇಹದಲ್ಲಿ. ಸೋಲಿಸಿ ನಮ್ಮನ್ನು ತಿರುಪತಿ ತಂದರು, ಹಸ್ತಿನಾವತಿಯ ಸೆರೆಮನೆಗಿಟ್ಟರು. ಸೋಲಿಸಿ ನಮ್ಮನ್ನು ತಿರುಪತಿ ತಂದರು, ಹಸ್ತಿನಾವತಿಯ ಸೆರೆಮನೆಗೆ. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿತು ಸೆರೆಮನವನು ಸಾವು. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿತು ಸೆರೆಮನವನು ಸಾವು. ದಗ ನೆದ್ದಿದೆ ದ್ವೇಷದ ಜೋಲ್ ಧರಿಸುತ್ತಿದೆ ನನ್ನ ದೇಹದಲ್ಲಿ.
ತೀರಿಸಲನು ಜನ ಸಾಲವ ಬೇಗ. ಪೂರ್ವರಲ್ಲೊಬ್ಬನೇ ಉಳಿದಿಯಲಿ ತೀರಿಸಲನು ಜನ ಸಾಲವ ಬೇಗ. ಎಂಬರವಾಗಿನ ಎಣ್ಣೆಯ ಸಾಡು 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 ಗೌರವ. ಎಂಬರವಾಗಿನ ಎಣ್ಣೆಯ ಸಾಡು ಮಸಾಲ ಬೆಳೆಸಿದ ಕೌರವನಾಡು. ಎಂಬರವಾಗಿನ ಎಣ್ಣೆಯ ಸಾಡು ಮಸಾಲ ಬೆಳೆಸಿದ ಕೌರವನ. ನಗದಗ ನಗದಗ ನಗದಗ. ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ನನ್ನ ಶರೀರವು ದಹಿಸುತ್ತಿರುವುದು ಸುಯೋಧನ, ದಹಿಸುತ್ತಿರುವುದು. ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನೂ ಮರೆತಿಲ್ಲ ಸುಯೋಧನ, ಮರೆತಿಲ್ಲ, ಮರೆಯುವುದೂ ಇಲ್ಲ, ಮರೆಯಲಾಗದು. ದುರ್ಯೋಧನ, ನನ್ನ 99 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು, ಅಯ್ಯೋ ಪಾಪಿ, ದಿನಕ್ಕೆ ಒಂದೇ ಒಂದು ಇಡೀ ಅನ್ನ, ಒಂದೇ ಒಂದು ಒಳಲು ನೀರನ್ನು ನನ್ನ ಸಹೋದರರಿಗೆ ಕೊಡುತ್ತಿದ್ದಲ್ಲೋ ಪಾಪಿ. ನನ್ನ ಸಹೋದರರು ಅಣ್ಣ 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 ನೀರು ಅಣ್ಣ ಅಣ್ಣ ಎಂದು ಉಪವಾಸ ಮಾಡಿ ಇಡೀ ಅನ್ನವನ್ನೆಲ್ಲ ನನಗೊಪ್ಪಿಸಿ ಒಬ್ಬೊಬ್ಬರಾಗಿ 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 ಸತ್ತರು ದುರ್ಯೋಧನ, ಸತ್ತರು ದುರ್ಯೋಧನ, ಸತ್ತರು. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಸತ್ತರು. ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಸಿಡಿಲಂತೆ ಬೇಧಿಸುತ್ತಿರುವುದು. ಅಮ್ಮ 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 ಬೇಧಿಸುತ್ತಿರುವುದು. ಗುರು ರಕ್ತದ ಅಜಸ್ತ್ರಧಾರೆಯಿಂದ ಪುನಃ ನಿಮ್ಮನ್ನು ಉಜ್ಜೀವನಗೊಳಿಸುವೆನು ಅಣ್ಣ. ಅಣ್ಣ ಹಲಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹೇಳಬೇಡಿ. ಈ ನನ್ನ ಸಹೋದರರಿಗೆ ಆತ್ಮಶಾಂತಿ ದೊರಕಬೇಕೆಂದರೆ ದುರ್ಯೋಧನ, ನಿನ್ನ 99 ಮಂದಿ ಸಹೋದರರ ಚಿನ್ನ ರುಂಡಗಳನ್ನು ನರಕದಲ್ಲಿ ಚಂಡಾಡಿ ಈ ಕುರುಕ್ಷೇತ್ರದಲ್ಲಿ
ಶಕುನಿಂದಾಗುವ ಹಿಂಸೆಯು ಭಯಾನಕರ, ಅತಿ 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 ಭಯಾನಕರವಾಗಿರುವುದು. ತಾಯಿಯ ಕಣ್ಣೀರಿಂದ ತುಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರಶೋಕದಿಂದ ನಿನ್ನನ್ನು ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವರದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನು ತೋರಿಸುವನು. ನರಕದ ಮಾರ್ಗ. ಯಾರಿಗೆ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ಶಕುನಿ! ಓ ಕುರುರಾಜ, ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ? ಸುಯೋಧನ, ಚಿಂತೆ ಏಕೆ ಕುರುರಾಜ? ಜಯದ್ರಥ, ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟನೆಂದು ದೂತನು ಇದರ ಸಮಾಚಾರವನ್ನು ತಂದವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ಈ ನನ್ನೆರಡು ತೋಳ್ಬಲಗಳಿಂದ ಈ ಪಾಂಡವರ ಸೈನ್ಯವೆಲ್ಲವನ್ನು ನಾಶ ಮಾಡಿಬಿಡಬಲ್ಲ. ಆದರೆ ಈ ಜ್ಞಾತಿ ಹಿಂಸೆ, ಈ ಸ್ವಯುತ ಕಲಹ, ಇದು ಉಚಿತವೇ ಶಕುನಿ? ನಾನು ಒಂದು ದಾರಿಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ದಾರಿ ಹೇಳಿಕೊಂಡನು. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿ ಬಿಟ್ಟನು. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಸ್ಯವಲ್ಲ ಬೇಯ. ಸುಯೋಧನ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲಕನು
ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಗ್ರಜ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಎಂತಹ ಅವಹೇಳನವನ್ನ, ಎಂತಹ ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ನಾರಿರುವರು. ಈ ದಿನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ದುರಾಗ್ರದಳು ಸರಸ, ಸಾಕು ದುರುಳರ ದುರಾಗ್ರದಳು ಸರಸ, ಸರಸದ ವಿರುದ್ಧವನ್ನ ಸಿಗುವ ಪರಿಯ ಸಾಕು ದುರುಳರ ದುರಾಗ್ರದಳು ಸರಸ. ಅಗ್ರಜ, ಸಹೋದರ, ಹೊಲಬವೈರಿಯ ಎಳೆದು ಈ ಜನ ಕಡುವೆ ಬಿಸಾಡುವೆ. ರವರ ಮದವನ್ನು ಮುರಿದು ರವರ ಮದವನ್ನು ಮುರಿದು ಧರಣಿಗೆ ಆದ ಮರ ಬಲಿ ಕೊಡುವೆ, ಧರಣಿಗೆ ಆದ ಮರ ಬಲಿ ಕೊಡುವೆ, ಧರಣಿಗೆ ಆದ ಮರ ಬಲಿ ಕೊಡುವೆ. ಸಾಕು ದುರುಳರ ದುರಾಗ್ರಗಳು ಸರಸ, ಸರಸದಿ ವಿರುದ್ಧವನ್ನೇ ತೆಗೆದ ಪರಿಯ ಸಾಕು ದುರುಳರ, ಸಾಕು ದುರುಳರ, ಸಾಕು ದುರುಳರ ದುರಾಗ್ರಗಳು ಸರಸ. ಅಗ್ರಜ, ಸಹೋದರ, ಸತ್ಕಾರವಂತೆ ಸತ್ಕಾರ. ನಾಳೆ ರಾಜಸಭೆ ಬರಲಿ, ಸತ್ಕಾರವನ್ನು ಏಕತೆಯಿಂದ ತೋರಿಸುವನು. ದುಶ್ವಾಸನ ಅಭಿಮಾನಶಾಲಿಯಾದ ನನ್ನ ಸಹೋದರರನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು. ಸಹೋದರ ಶಕುನಿ, ಸುಯೋಧನ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಸುಯೋಧನ, ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಮತ್ತೆ ಹಾಗಾಗಿದ್ದರೆ ಈ ಕೌರವೇಶ್ವರನ ಸಾರ್ವಭೌಮನ ವೈಭವವನ್ನ ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಜೋಪಟಿಯನ್ನು ಆಶ್ರಯಿಸುತ್ತೇನೆ ಸುಯೋಧನ. ನಿಜ ಮಾವ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಶಕುನಿ, ಆ ಕೃಷ್ಣನ ನಿನಗೆ ಇಷ್ಟೊಂದು ದ್ವೇಷವೇಕೆ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲು ಅವನು ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಅವನನ್ನು ಯಾರು ಭಗವಂತನೆಂದು ಪೂಜಿಸುವವರೋ ಅವನನ್ನೇ ಧ್ವಂಸ ಮಾಡುವನು. ಶಕುನಿ, ಅಲ್ಲವಯ್ಯ, ಶಿಶುಪಾಲ, ಜರಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು ಅಲ್ಲವ ಶಕುನಿ. ಆದರೆ ಕಾರಣವಿಲ್ಲದೆ ಅವರನ್ನ ಸಂಹರಿಸಿದನು. ಕಂಸನನ್ನು ವಧಿಸಿ ಹರುಳು ಮರುಳು ಮುದುಕನಾದ ಉಗ್ರಸೇನನ್ನು ಹೆಸರಿಗಷ್ಟೇ ಸಿಂಹಾಸನದ ಮೇಲೆ ಕುಳಿಸಿ ಸಹೋದರರನ್ನು ಸುರಪಾನ ಪ್ರಮಗ್ಧರನ್ನಾಗಿ ಮಾಡಿ ಮುಂಚಕಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವವನಿಗೆ ಅಂತಹವನಿಗೆ ಮನ್ನಣೆಯೇ. ಮಾವ, ಹಾಗಾದರೆ ನನ್ನನ್ನು ದೋವಿಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ನನಗೆ ಉಚಿತವಾದ ಕಾರ್ಯವೇ? ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಅದರೊಡನೆ ಸರಸವಾಡಬಹುದಲ್ಲವೇ? ಅಲ್ಲವೇ ಮಾವ? ಕೃಷ್ಣನ ವಿಜಯೋನ್ನತಿ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿರುವುದು ಸುಯೋಧನ. ಅದು ಹೇಗೆ ಒದಗಿರುವುದು? ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ನಿಜ ಮಾವ.
ಆದರೆ ಆ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನೆಲ್ಲರನ್ನೂ ಹಿಂಸಿಸಬೇಕಾಗುವುದಲ್ಲ ಮಾವ. ಸುಯೋಧನ, ಪಾಂಡವರು 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 ಸುಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರಯ್ಯ. ನೀನು ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದವರ ಹಕ್ಕು ನಷ್ಟವಾಯಿತು ಅಲ್ಲವೇ ಮಾವ? ಪುನಃ ಪುನಃ ಅವರು ಅದನ್ನು ಹೊಂದುವುದು ಎಂದರೇನು? ಕ್ಷತ್ರಿಯ ವೀರ ಹನುಮಕ್ತಳಾದ ಕುರುಭೂಮಿಯನ್ನು ಕ್ಷತ್ರಿಯ ವೀರಳಾದ ಹನುಮಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನದಲ್ಲಿಡುವುದು ನಿನಗೆ ಉಚಿತವಲ್ಲ ಸುಯೋಧನ, ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆದೆ ಆ ವಿಜಯಲಕ್ಷ್ಮಿಯನ್ನ ಕೈ ಹಿಡಿಯಲಿ. ಹೌದು, ಅದನ್ನ ಬಿಟ್ಟು ಮೇಲಿಂದ ಮೇಲೆ ಈ ಜೈನ ವೃತ್ತಿ ಏಕೆ? ದೇಹಿ 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 ಎಂದು ನಿಜ ಮಾವ, ಸರಿಯಾಗಿ ಹೇಳಿದೆ. ಯುದ್ಧದ ಹೊರತಾಗಿಯೋ ಪಾಂಡವರಿಗೆ ಸೂದಿ ಮನೆಷ್ಟು ಭೂಮಿಯಲ್ಲಿ ಕೊಡಲಾಗದು. ಸುಯೋಧನ, ಅಷ್ಟು ಮಾತ್ರವಲ್ಲ ಸುಯೋಧನ, ಯುದ್ಧದ ಹೊರತಾಗಿ ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಮಾವ. ಸುಯೋಧನ, ಆದರೆ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಸುಯೋಧನ. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲೂ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನೂ ಮಾಡುವುದಿಲ್ಲ ಮಾವ. ಯಾರು ಎನ್ನೆದುರಿಸಬಲ್ಲವರು ಮಾವ, ಯಾರು ಎನ್ನೆದುರಿಸಬಲ್ಲವರು ಈ ನಲಗಂಗಮಲ್ಲ ದುರ್ಯೋಧನನ ಚಲದಂಗಮಲ್ಲ ದುರ್ಯೋಧನನ ಯಾರು ಎನ್ನೆದುರಿಸಬಲ್ಲವರು. ಹದಮ ಭೀಮನ ಪದವ ಮುರಿಯಿತೆ ಬೇಡಿ ಪಾತನ ಶಿರವನ್ನು ಕಡಿದು ಹದಮ ಭೀಮನ ಪದವ ಮುರಿಯಿತೆ ಬೇಡಿ ಪಾತನ ಶಿರವನ್ನು ಕೃಪದ ನನ್ನ ತಂತ್ರವರಿತನ ಕಪಟಿ ಕೃಷ್ಣನ ತಂತ್ರವರಿತನ ಯಾರು ಎನ್ನೆದುರಿಸಬಲ್ಲವರು ಈ ಜಲದಂಗಮಲ್ಲ ದುರ್ಯೋಧನನ ಜಲದಂಗಮಲ್ಲ ದುರ್ಯೋಧನನ ಯಾರು ಎನ್ನೆದುರಿಸಬಲ್ಲವರು. ವರದಿಯಾಳುವೆ ಭರತ ಕಂಡವ ಕೃಪದ ನನ್ನಿಯ ಕೈವಶ ಮಾಡಿ ವರದಿಯಾಳುವೆ ಭರತ ಕಂಡವ ಕೃಪದ ನಂದಿನಿಯ ಕೈವಶ ಮಾಡಿ ಗಡಗಡ ನಡುಗಿಸಿ ಬಡ ಪಾಂಡವರ
ಜಗಡ ನಡುಗಿಸಿ ಬಡ ಮಾನವರ ಯಾರು ಎನ್ನೆದುರಿಸಬಲ್ಲವರು? ಈ ಕುಲದಂಗ ಮಲ್ಲ ದುರ್ಯೋಧನನ ಚಲದಂಗ ಮಲ್ಲ ದುರ್ಯೋಧನನ ಯಾರು ಎನಗಾರು ಇನ್ಯಾರು ಎದುರಿಸಬಲ್ಲವರು? ಎಡಬವ ಹೋಗು ಕುರುಕುಲದ ಕೀಟವೇ ಹೋಗು, ಹೋಗು ಕುರುಕುಲದ ಸಾಮ್ರಾಟ, ಮುಗಿಯಿತು ಇಲ್ಲಿಗೆ ನಿನ್ನ ಆರ್ಭಟ. ಕಟುಕನು ಕುರಿಯನ್ನ ಕೊಬ್ಬಿಸಿ ಕೊಬ್ಬಿಸಿ ಕೊಂದರೆ ನಾನು ನಿನ್ನನ್ನ ಒಬ್ಬಿಸಿ ಒಬ್ಬಿಸಿ ನನ್ನನ್ನು ನಿನ್ನ ಸೋದರ ಮಾವ ಎಂದು ತಿಳಿದಿರುವೇನೋ ಬೆಪ್ಪೆ. ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ಮೃತ್ಯು. ಈ ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯೇನೋ ಮೂಡ? ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಕುರುವಂಶವಲ್ಲ, ನೀ ಎಂದರೆ ನಿಮ್ಮವರಿಂದ ನಿಮ್ಮನ್ನ ನಾಶ ಮಾಡುವವನೇ ಈ ಶಕುನಿ. ಆಗಲೇ ಈ ಶಕುನಿಗೆ ಆನಂದ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಗೌರವ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವ ನಿರ್ನಾಮ. ಪಾಂಡವರಿಗೆ ಜಯವೋ ಆ ಕೌರವದ ಪಜಯವೋ. ಗೌರವ ಪಾಂಡವರಿಗೆ ಜಯವೋ ಆ ಕೌರವದ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸರಸವನಾಡಲು ಬಯಸುವೆಯ ಸೇಡಿನ ಸರಸವನಾಡಲು ಬಯಸುವೆಯ ನಿನ್ನ ವಿಲಾಸಕ್ಕೆ ನಾಂದಿಯನ ಆನಂದವನ ನಿಂಗುವೆನೋ. ನಿನ್ನ ವಿಲಾಸಕ್ಕೆ ನಾಂದಿಯನ ಆನಂದವನ ನಿಂಗುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕೌರವ ಕಲಿಯನ್ನು ಕೊಪ್ಪಿಸುವೆ, ಅನ್ನದಲ್ಲಿ ಪುರಿಯನ್ನು ಹೊಂದಿಸುವೆ. ಕೌರವ ಪುರಿಯನ್ನು ಕೊಪ್ಪಿಸುವೆ, ಆ ಪುರಿಯನ್ನು ರಣದಲ್ಲಿ ಬಲಿಕೊಡುವೆ.